ಮುಖ್ಯಮಂತ್ರಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಭೆ ಆದ್ಮೇಲೂ ಕೂಡ ಸಾಕಷ್ಟು ದೌರ್ಜನ್ಯಗಳು ನಡೀತಾನೆ ಇದಾವೆ. ಅಂದ್ರೆ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಆಗಿರ್ಲಿಲ್ವಾ ಅವತ್ತು ಈ ತರ ಮಾಡುವವರಿಗೆ? ಪೊಲೀಸರಿಗೆಲ್ಲ ಒಂದೇನಾಗ್ತದೆ ಅಂತಂದ್ರೆ, ಪೊಲೀಸಿಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ ತಕ್ಷಣ ಅವರು ಆಕ್ಟ್ ಮಾಡ್ತಾರೆ. ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ, ಸುವಮೋಟೋ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದೀವಿ. ಒಂದು ವೇಳೆ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಆಕ್ಟ್ ಮಾಡಬೇಕು ಅಂತ. ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ. ನಾವೇನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನ ಗವರ್ನರಿಗೆ ಕಳಿಸ್ಕೊಡ್ತೀವಿ. ಈ ಮಧ್ಯೆ ಎಲ್ಲ DC-ಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಎಲ್ಲ SP-ಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ. ಇದನ್ನು ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಸಹಾಯವಾಣಿ ಆರಂಭ ಆಗಿದೆ ಸರ್, ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ನಮ್ಮ ಡ್ರಾಫ್ಟ್ ಅಲ್ಲಿ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ, ಅದಕ್ಕೆ ಯಾವುದು ಒಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ. ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ. ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳಿಗೂ ಅವತ್ತೇ ವಾರ್ ಮಾಡಿದ್ರು ಮುಖ್ಯಮಂತ್ರಿಗಳು. ಆದ್ರೂ ಈ ತರದ ಘಟನೆಗಳು ಅವ್ರು ಏನಾಗಿದೆ ಅಂದ್ರೆ, ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಹೋಗಿ ಫೋರ್ಸ್ಫುಲ್ ಆಗಿ ಕೆಲವ್ರನ್ನೆಲ್ಲ ಕರ್ಕೊಂಡೋಗಿ ಗೂಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ. ಅದು ಮಾಡಬಾರ್ದು, ಮಾಡಿದರೆ ನಿಮ್ಮ ಮೇಲೆ ಕ್ರಮ ತಗೊಂತೀವಿ ಅಂತ ಕೂಡ CM ಅವರು ಹೇಳಿದರು. ಯಾರು ಆ ಏಜೆನ್ಸಿ ಯಾವುದಿದೆ, ಯಾವ ಮೈಕ್ರೋ ಫೈನಾನ್ಸಿಂದ ಆ ಥರ ಮಾಡ್ತಿದ್ದಾರೆ, ಅವ್ರ ಮೇಲೆನೆ ನಾವು ಕ್ರಮ ತಗೊಂತೀವಿ, ಇಂಡಿವಿಜುವಲ್ಸ್ಗಿನ್ನ ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ. ನಾಳೆ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತೀರಾ? ಅಲ್ಲ, ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ. ಇವತ್ತು ನಾವು ಅದಕ್ಕೆ ಮೀಟಿಂಗ್ ಕರೆದ್ರೆ HK ಪಾಟೀಲ್ರು ಲಾ ಮಿನಿಸ್ಟ್ರಿಗೆ, ಅವ್ರಿಗೆ ಲಾ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು 3 ಜನ ಇವತ್ತು ಫೈನಲೈಸ್ ಮಾಡ್ತೀವಿ. ಮಾಡಿದ್ಮೇಲೆ ನಾಳೆನೇ ಕ್ಯಾಬಿನೆಟಿಗೆ ತಂದು